ಎಲ್ರಿಗೂ ನಮಸ್ಕಾರ. ನಾನು ಯೋಗೀಶಪ್ಪ ಜಯ್ಯ, ಮಾಜಿ ಅಧಿಕಾರಿ, ತೋಟಗಾರಿಕೆ ಇಲಾಖೆ, ಕರ್ನಾಟಕ ಸರ್ಕಾರ. ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿ, ಸಲಹೆಗಾರ ಹಾಗೂ ತರಬೇತುದಾರ. ಹಾಗೆ ಕರ್ನಾಟಕ ರಾಜ್ಯ ರೈತ ಬ್ರ್ಯಾಂಡ್ಗಳ ನೇರ ಮಾರಾಟ ಅಭಿವೃದ್ಧಿ ವೇದಿಕೆಯ ಸಂಸ್ಥಾಪಕ ಮತ್ತು ರಾಜ್ಯಾಧ್ಯಕ್ಷ ಹಾಗೂ ಅಗ್ರ ಪ್ರೇರಕ ಭಾಷಣಕಾರ. ನಾನು ಈ ಸಂಚಿಕೆಯ ಮುಖ್ಯ ವಿಷಯಗಳನ್ನ ಪ್ರಸ್ತಾಪ ಮಾಡಲಿಕ್ಕಿಂತ ಮೊದಲು ನಾನೇನು ಕಳೆದ ಸಂಚಿಕೆಗಳಿವೆ ಅಥವಾ ಕಳೆದ ವಿಡಿಯೋಗಳಲ್ಲಿ ಇವತ್ತಿನ ಅವಶ್ಯಕತೆ ಕೃಷಿ ಮೇಳಗಳಲ್ಲ, ಬದಲಾಗಿ ಕೃಷಿ ಮಾರಾಟ ಮೇಳಗಳು ಅಂತ ನಾನು ಏನೇನು ಪ್ರಸ್ತಾಪ ಮಾಡಿದ್ದೆ, ಇದು ಬಹುತೇಕ ದೊಡ್ಡ ಅದು ಕರ್ನಾಟಕ ರಾಜ್ಯದ ಭಾಳ ವಿಶೇಷ ಅಂದರೆ ಮಠಮಾನ್ಯಗಳು ಬೇರೆ ರಾಜ್ಯಗಳು ಹೋಲಿಕೆ ಮಾಡಿದ್ರೆ ನಮ್ಮಲ್ಲಿ ಅದು ವಿಶೇಷ. ಭಾಳಷ್ಟು ಮಠಮಾನ್ಯಗಳು, ನಿಮಗೂ ಗೊತ್ತಿರೋ ಹಾಗೆ, ಸಂಕ್ರಾಂತಿಯಿಂದ ಜನವರಿ, ಫೆಬ್ರವರಿ, ಮಾರ್ಚ್ ಮುಂದಿನ ಮುಂಗಾರು ಮಳೆ ಬರೋವರೆಗೂ ಬಹುತೇಕ ರಾಜ್ಯದ ಅಂತ್ಯ ಎಲ್ಲ ಕಡೆ ಎಲ್ಲ ಜಿಲ್ಲೆಗಳಲ್ಲೂ ಸಹ ಜಾತ್ರಾ ಮಹೋತ್ಸವಗಳು ಭಾಳ ದೊಡ್ಡ ಮಟ್ಟದಲ್ಲಿ ನಡೀತದೆ. ಅದರಲ್ಲೂ ಕೆಲವು ಜಾತ್ರಾ ಮಹೋತ್ಸವಗಳಿಗೆ ಅದರದೇ ಆದಂಥ ಒಂದು ಭವ್ಯ ಇತಿಹಾಸ, ಪರಂಪರೆ ಇರೋಂಥದ್ದು. ಆ ಜಾತ್ರಾ ಮಹೋತ್ಸವದ ಅಂಗವಾಗಿ, ಪೂರಕವಾಗಿ ಭಾಳಷ್ಟು ಕಡೆ ಕೃಷಿ ಮೇಳಗಳನ್ನು ಸಹ ಆಯೋಜನೆ ಮಾಡ್ತಾರೆ. ನಾನು ಸಹ ಎಷ್ಟೋ ಕೃಷಿ ಮೇಳಗಳಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಅಥವಾ ತರಬೇತುದಾರನ ಹೋಗಿದ್ದೀನಿ. ನಾನು ಕೇವಲ ಕೃಷಿ ವಿಶ್ವವಿದ್ಯಾನಿಲಯಗಳು ಅಥವಾ ಸರ್ಕಾರವನ್ನು ಅಷ್ಟೇ ಅಲ್ಲ, ಎಲ್ಲೆಲ್ಲಿ ಕೃಷಿ ಮೇಳಗಳನ್ನು ಜಾತ್ರಾ ಮಹೋತ್ಸವದ ಪ್ರಯುಕ್ತ ಕೃಷಿ ಮೇಳಗಳನ್ನು ಆಯೋಜನೆ ಮಾಡೋಂಥ ಎಲ್ಲ ಮಠಾಧೀಶರುಗಳಲ್ಲೂ ಸಹ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ದಯಮಾಡಿ ತಾವೂ ಸಹ ಕೃಷಿ ಮೇಳಗಳ ಜೊತೆಗೆ ಅಥವಾ ಕೃಷಿ ಮೇಳಗಳಿಗಿಂತ ಕೃಷಿ ಮಾರಾಟ ಮೇಳಗಳಿಗೆ ಹೆಚ್ಚು ಆದ್ಯತೆ ಕೊಟ್ಟಿದ್ದೇ ಆದಲ್ಲಿ ಆ ಕೃಷಿ ಮಾರುಕಟ್ಟೆ ಆ ಸಮಸ್ಯೆಗೆ ಎಲ್ಲೋ ಒಂದು ದೊಡ್ಡ ಮಟ್ಟದಲ್ಲಿ ಪರಿಹಾರ ಸಿಗುತ್ತೆ ಅಂತ ಅದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಮತ್ತು ಎರಡನೇದು, ಈ ಕಳೆದ ಇಂದಿನ ನಾನು ವಿಡಿಯೋದಲ್ಲಿ ಪ್ರಸ್ತಾಪ ಮಾಡಿದಾಗೆ ಉತ್ಪಾದಕರಿಂದ ಗ್ರಾಹಕರಿಗೆ ನೇರ ಮಾರಾಟ ಮಾದರಿ ಗ್ರಾಮಗಳ ಯೋಜನೆ ಏನಿದೆ, ಅದು ಕೇವಲ ಸರ್ಕಾರ ಅಷ್ಟೇ ಅಲ್ಲ, ಆಸಕ್ತಿ ಇರೋಂಥ ಯಾವುದೇ ಸರ್ಕಾರೇತರ ಸಂಸ್ಥೆಗಳು ಅಥವಾ ರೋಟರಿ ಸಂಸ್ಥೆ ಇರ್ಬೋದು, ಲೇನ್ ಸಂಸ್ಥೆ ಇರ್ಬೋದು, ಇತರೆ ಸರ್ಕಾರೇತರ ಸಂಸ್ಥೆಗಳು ಅಥವಾ ಯಾವುದೇ ಒಂದು ಸಂಘ ಸಂಸ್ಥೆ ಅಥವಾ ಕಂಪನಿಗಳು ಸಹ ನಿಮ್ಮ ಏನಾದ್ರು CSR ಯೋಜನೆಯಡಿ ಅನುಷ್ಠಾನ ಮಾಡಲಿಕ್ಕೆ ಆಸಕ್ತಿ ಇದ್ದರೆ ದಯಮಾಡಿ ನನ್ನ ಸಂಪರ್ಕ ಮಾಡಿ. ನನ್ನ ತಳಮಟ್ಟದ ಅನುಭವದ ಮೇಲೆ ಅದನ್ನು ಯಾವ ರೀತಿ ಅನುಷ್ಠಾನ ಮಾಡಿದ್ರೆ ಪರಿಣಾಮಕಾರಿಯಾಗಿರುತ್ತೆ, ಹೇಗೆ ಅನ್ನೋಂಥದ್ದು ಸಹ ನನ್ನ ಗೊತ್ತಿರೋಂಥ ಒಂದು 3-4 ಅನುಭವಗಳನ್ನ ನಾನು ಸಹ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಅಂತ ಹೇಳ್ತಾ, ಈಗ ಈ ಸಂಚಿಕೆಯಲ್ಲಿ ನಾನು ಪ್ರಸ್ತಾಪ ಮಾಡೋಂಥದ್ದು, ನಾನೇನು ಆಗಲೇ ಹೇಳಿದಾಗೆ ನಾನು ಭಾಳಷ್ಟು ಸಂಚಿಕೆಗಳಲ್ಲಿ ಹೇಳಿದ್ದೀನಿ, ನಾನು ಯಾವುದೇ ವಿಡಿಯೋಗಳೇನು ಮಾಡ್ತಾ ಇದ್ದೀನಿ, ನಾನು ಯಾವುದಕ್ಕೂ ತಯಾರಿ ಮಾಡ್ಕೊಳ್ಳಲ್ಲ, ನಾನು ಯಾವುದೇ ಸ್ಕ್ರಿಪ್ಟನ್ನು ತಯಾರಿ ಮಾಡ್ಕೊಳ್ಳಲ್ಲ, ಯಾವುದನ್ನು ಯಾವ ವಿಷಯ ಹೇಳಬೇಕು ಅನ್ನೋದು ಮುಖ್ಯ ವಿಷಯವನ್ನು ಮಾತ್ರ ನಾನು ಗಮನದಲ್ಲಿ ಇಟ್ಕೊಳ್ತೀನಿ. ಅದಾದ ನಂತರ ನಾನು ಏನೇನು ಮಾತಾಡ್ತೀನಿ ಅನ್ನೋದು ನನಗೂ ಗೊತ್ತಿರೋದಿಲ್ಲ. ಆ ಸಂದರ್ಭ ಸನ್ನಿವೇಶಕ್ಕೆ ತಕ್ಕನಾಗಿ ನನ್ನ ಮನಸ್ಸಿನಲ್ಲಿ ಏನು ಹೇಳ್ಬೇಕು ಅನ್ನೋದನ್ನ ನಾನು ಹೇಳ್ಕೊಂಡು ಹೋಗ್ತಾ ಇರ್ತೀನಿ. ಇದ್ರಲ್ಲಿ ಯಾವುದೋ ಅಥವಾ ಸಿನಿಮಾ ಕ್ಷೇತ್ರದ ಭಾಷೆ ಹೇಳ್ಬೇಕಾದ್ರೆ ಆ್ಯಕ್ಷನ್, ಕಟ್, ಎಡಿಟ್ ಏನೂ ಇಲ್ಲ, ಮುಕ್ತ, ಯಾವ ಫಿಲ್ಟ್ರ್ ಇಲ್ಲ. ಹಾಗನ್ಬಿಟ್ಟು ಫಿಲ್ಟ್ರ್ ಇಲ್ಲ ಅಂದ್ಬಿಟ್ಟು ನಾನು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅಂದ್ಬಿಟ್ಟು ಯಾರ ಭಾವನೆಗಳಿಗೂ ನೋಯಿಸಂಥ ವ್ಯಕ್ತಿ ಅಲ್ಲ, ನಾನು ಕೆರಳಿಸಂಥ ವ್ಯಕ್ತಿ ಅಲ್ಲ, ಅರಳಿಸಂಥ ವ್ಯಕ್ತಿ. ನಾನು ಪ್ರೇರೇಪಣೆ ಕೊಡೋಂಥ ವ್ಯಕ್ತಿ, ಉತ್ತೇಜನ ಕೊಡೋಂಥವನು. ಹಾಗಾಗಿ ನಾನು ಪ್ರಚೋದನೆ ಮಾಡೋಂಥವನಲ್ಲ, ಪ್ರೇರೇಪಣೆ ಮಾಡೋಂಥವನು. ಈ ರೀತಿಯ ಚಿಂತನೆಯಲ್ಲಿ ಈ ಒಂದು ಕಾರ್ಯಕ್ರಮನ ಮಾಡ್ತಾ ಇರೋಂಥದ್ದು. ಈ ಸಂಚಿಕೆಯಲ್ಲಿ ಮುಖ್ಯವಾಗಿ ನಾನು ರೈತ ಬ್ರ್ಯಾಂಡ್ಗಳು ಅಂತ ಭಾಳಷ್ಟು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ನೇರ ಮಾರಾಟ ಆಗಬೇಕಂತ ನಾನು ಸುಮ್ಮನೆ ಮಾತಾಡ್ತಾ ಇಲ್ಲ. ನಾನೊಬ್ಬ ಚಿಕ್ಕ ವ್ಯಕ್ತಿಯಾಗಿ ನನ್ನ ಒಂದು ವ್ಯಾಪ್ತಿನಲ್ಲಿ ನನಗಿರೋಂಥ ಒಂದು ಸಂಪನ್ಮೂಲಗಳು ಏನಿದೆ, ಈ ಸಂಪನ್ಮೂಲ ಇರ್ಬೋದು, ಬೇರೆ ಯಾವುದೇ ಸಮಯ ಇರ್ಬೋದು, ಶ್ರಮ ಇರ್ಬೋದು, ಯಾಕಂದ್ರೆ ನಾನು ಬೇರೆ ನನ್ನ ಜೀವನಕ್ಕೆ ಪೂರಕವಾಗಿ ಬೇರೆ ಚಟುವಟಿಕೆಗಳನ್ನ ಮಾಡಿಕೊಂಡು ನಾನು ಪ್ರಯತ್ನ ಮಾಡ್ತಾ ಇರೋಂಥವ್ನು. ನನ್ನ ಕೈಲಾದ ಮಟ್ಟಿಗೆ ನಾನು ಒಬ್ಬ ವ್ಯಕ್ತಿಯಾಗಿ ಏನು ಕೊಡುಗೆ ಕೊಡ್ಬೋದು ಅಂತ ಚಿಂತನೆ ಮಾಡ್ತಾರಂತ. ಹಾಗಾಗಿ ನಾನು ಹೇಗೆ ನಿಮಗೆ ಕಳೆದ ಬಾರಿ ಈ ಕೃಷಿ ಮಾರುಕಟ್ಟೆ ಕ್ರಾಂತಿ ಅನ್ನೋ ಒಂದು ಪುಸ್ತಕವನ್ನು ನಾನು ಸುಮಾರು 5 ವರ್ಷದ ಹಿಂದೆ ಕರಡು ತಯಾರು ಮಾಡಿದ್ದೆ ಅಂತ, ಕರಡು 5 ವರ್ಷದ ಹಿಂದೆ ಆಯಿತು. ಅದರ ಇರೋಂಥ ವಿಚಾರಗಳನ್ನ ನಾನು ಬಹುತೇಕ ನಾನು ಹೆಚ್ಚಿಗೆ ಇಸುವಿಗಳನ್ನ ನೆನ್ಪಿಟ್ಕೊಳ್ಳಲ್ಲ. ನನಗೆ ಬಹುಶಃ ಅದ್ರ ಕಡೆ ಹೆಚ್ಚು ಗಮನವೂ ಇಲ್ಲ. ಈ ಒಂದು ಪುಸ್ತಕದಲ್ಲಿ ಬರ್ತಿರೋಂಥ ಎಷ್ಟೋ ವಿಷಯಗಳು, ಕೆಲವು ಅಂಶಗಳನ್ನು ನಾವು ಕರಪತ್ರ ಮಾಡಿ ನಾನು ಕಳೆದ ಬಾರಿ 5 ವರ್ಷದಿಂದ ಅಂತ ಹೇಳಿದೆ. ನಾವು ಚಿತ್ರದುರ್ಗದಲ್ಲಿ ಸಾವಯವ ಕೃಷಿ ಮತ್ತು ನುಗ್ಗೆ ಸೊಪ್ಪಿನ ಬೇಸಾಯದ ಬಗ್ಗೆ 2000 ಕೋವಿಡ್ ಬರೋಕ್ಕಿಂತ ಮೊದಲು ಮಾಡ್ತಾ ಇದ್ದು. 2018 ಮತ್ತು 19, ಕೋವಿಡ್ ಬಂದಿದ್ದು 2019. 2018-19ರಲ್ಲಿ ಇರೋಂಥ ಎಷ್ಟೋ ವಿಷಯಗಳನ್ನ ಕರಪತ್ರದಲ್ಲಿ ಅದನ್ನು ಮುದ್ರಿಸಿ ನಮ್ಮ ತರಬೇತಿಗಳಲ್ಲೂ ಕೊಡ್ತಾ ಇದ್ದಂಥದ್ದು. ಅಂದರೆ ಬಹುತೇಕ ಮತ್ತು ಅದಕ್ಕೆ ಪೂರಕವಾಗಿ ಪ್ರಯತ್ನವನ್ನು ಅಂದರೆ ರೈತ ಬ್ರ್ಯಾಂಡ್ಗಳ ನೇರ ಮಾರಾಟ ಆಗಬೇಕು, ಬೆವರು ಸುರಿಸಿರೋ ಬ್ರ್ಯಾಂಡ್ಗಳ ಮಾರಾಟ ಆಗಬೇಕು ಅನ್ನೋಂಥದ್ದನ್ನು ನಾನು ಸುಮ್ಮನೆ ಬಾಯಿ ಮಾತಲ್ಲಿ ಮಾತಾಡೋಂಥವನಲ್ಲ. ನಾನು ಬಹುತೇಕ ಇದು ಒಂದು 300 ಪುಟಗಳಿದೆ.
300 ಪುಟಗಳು ನಾನು ಇದುವರೆಗೂ ಅಂದರೆ ಏನು ಭಾಳ ವರ್ಷಗಳಿಂದ ನಾನೇನು ಇದನ್ನು ಸಂಗ್ರಹ ಮಾಡಿಲ್ಲ. ನಮ್ಗೆ ಯಾಕಂದ್ರೆ ನಮಗೆಲ್ಲ ಮೊದಲೆಲ್ಲ ಆಸಕ್ತಿನೂ ಇರಲಿಲ್ಲ, ನಮ್ಮ ಪಾಡಿ ನಾವು ಕೆಲಸ ಮಾಡ್ತಾ ಅದನ್ನು ಸಂಗ್ರಹ ಮಾಡಬೇಕನ್ನೋಂಥದ್ದು ಏನು ಇದಿರಲಿಲ್ಲ. ಆದರೂ ಇವತ್ತು ತಂತ್ರಜ್ಞಾನ ಇರಲಾಗಿ ನನಗೆ ನೆನಪಿದ್ದಾಗಿಂದ ಯಾವ್ಯಾವುದು ಇಡೀ ಕರ್ನಾಟಕ ರಾಜ್ಯದ 31 ಜಿಲ್ಲೆಗಳು ಅಥವಾ 180 ತಾಲೂಕುಗಳಲ್ಲಿ ಎಷ್ಟು ತಾಲೂಕುಗಳಲ್ಲಿ ಯಾವ ಇಲಾಖೆಯ ನಿಗಮ ಮಂಡಳಿಗಳ ಅಥವಾ ಸಂಘ ಸಂಸ್ಥೆಗಳ ಕಾರ್ಯಕ್ರಮಗಳಿಗೆ ನಾನು ಭಾಗಿಯಾಗಿದ್ದೀನಿ ಸಂಪನ್ಮೂಲ ವ್ಯಕ್ತಿಯಾಗಿ, ಅದೆಲ್ಲ ಸಂಗ್ರಹ ಮಾಡಿರೋಂಥದ್ದು. ಮತ್ತು ಕೆಲವು ನನಗನ್ಸಿದ್ದಂಥದ್ದನ್ನು ಇದರಲ್ಲೂ ಸಹ ಕೆಲವು ನಾನು ಗೀಚಿರೋಂಥದ್ದು ಅಥವಾ ಕೆಲವು ಸಾಲುಗಳನ್ನ ಬರೆದಿರೋಂಥದ್ದು. ಅದರಲ್ಲಿ ಮುಖ್ಯವಾಗಿ ನಾನು ರೈತ ಬ್ರ್ಯಾಂಡ್ಗಳ ಮಾರಾಟಕ್ಕೆ ಸಂಬಂಧಪಟ್ಟಾಗೆ ಮಾಡಿರೋಂಥ ಕೆಲವು ವಿಷಯಗಳನ್ನ ಪೀಠಿಕೆ ಹಾಕಿ ಕರ್ನಾಟಕ ರಾಜ್ಯ ರೈತ ಬ್ರ್ಯಾಂಡ್ಗಳ ನೇರ ಮಾರಾಟ ಅಭಿವೃದ್ಧಿ ವೇದಿಕೆ ಬಗ್ಗೆಯೂ ಸ್ವಲ್ಪ ಮಾಹಿತಿಯನ್ನು ಕೊಡಲಿಕ್ಕೆ ನಿಮಗೆ ಇಷ್ಟಪಡ್ತೇನೆ. ಇದರಲ್ಲಿ ಯಾವುದೋ ಒಂದು ಇದರಲ್ಲಿ ಬರೆದಿದ್ದೆ, ಎಲ್ಲ ದಿನಾಂಕ ಎಲ್ಲ ಹಾಕಿಲ್ಲ. ಖಾಸಗಿ ಕಂಪನಿಗಳು ಹಾಗೂ ದೊಡ್ಡ ದೊಡ್ಡ ಕಾರ್ಪೊರೇಟ್ ಹೌಸ್ಗಳು ತಮ್ಮ ರಿಟೇಲ್ ಬ್ರ್ಯಾಂಡ್ಗಳನ್ನು ಜನಪ್ರಿಯಗೊಳಿಸಲು ಸೆಲೆಬ್ರಿಟಿಗಳಿಗೆ, ಅದರಲ್ಲೂ ವಿಶೇಷವಾಗಿ ಸಿನಿಮಾ ಕ್ಷೇತ್ರ ಮತ್ತು ಕ್ರೀಡಾ ಕ್ಷೇತ್ರದಲ್ಲಿರುವಂಥವ್ರನ್ನ ಕೋಟಿ ಹಣ ನೀಡಿ ಅವರನ್ನು ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿ ದೊಡ್ಡ ಮಟ್ಟದಲ್ಲಿ ಜಾಹೀರಾತು ನೀಡುತ್ತಾರೆ. ಆದರೆ ನಮ್ಮ ಗ್ರಾಮೀಣ ಪ್ರದೇಶದ ಉತ್ಪಾದಕರುಗಳ, ಅಂದರೆ ರೈತ ಉತ್ಪಾದಕ ಕಂಪನಿಗಳ, ಸ್ತ್ರೀಶಕ್ತಿ ಗುಂಪುಗಳ, ಸ್ವಸಹಾಯ ಸಂಘಗಳ, ರೈತ ಸಹಕಾರಿಗಳ, ರೈತ ಒಕ್ಕೂಟಗಳ ಹಾಗೂ ಗ್ರಾಮೀಣ ಇತರೆ ಸಂಘ ಸಂಸ್ಥೆಗಳ ರಿಟೇಲ್ ಬ್ರ್ಯಾಂಡ್ಗಳಿಗೆ ನೀವುಗಳೇ ಬ್ರ್ಯಾಂಡ್ ಅಂಬಾಸಿಡರ್, ನೀವುಗಳೇ ಸೆಲೆಬ್ರಿಟಿಗಳು ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಬೆವರು ಸುರಿಸಿ ಬೆಳೆ ಉತ್ಪಾದನೆ ಮಾಡಿ ರಿಟೇಲ್ ಬ್ರ್ಯಾಂಡ್ಗಳನ್ನು ಅಭಿವೃದ್ಧಿಪಡಿಸುವವರೇ ಸೂಪರ್ ಸ್ಟಾರ್ಗಳು ಅಂತ. ಇದನ್ನು ಬಹುತೇಕ ಯಾವುದೋ ಆಮೇಲೆ ಇದನ್ನು ಸುಮ್ಮನೆ ಬರೆದಿರೋಂಥದ್ದಲ್ಲ, ಇದು ನಾನು ಮತ್ತು ನಮ್ಮ ಇನ್ನೊಬ್ಬರು ಸ್ನೇಹಿತರು ನಾವೆಲ್ಲ ಸೇರಿಕೊಂಡು ಸುಮಾರು ಒಂದು 5-6 ವರ್ಷದ ಹಿಂದೆಯೇ ಈ ರೈತ ಬ್ರ್ಯಾಂಡ್ಗಳು, ಅಂದರೆ ನನಗೆ ಸಂಪರ್ಕ ಇದ್ದಂಥ ರೈತ ಉತ್ಪಾದಕ ಕಂಪನಿಗಳು, ಸ್ವಸಹಾಯ ಸಂಘಗಳು ಯಾರ್ಯಾರು ಬ್ರ್ಯಾಂಡ್ಗಳನ್ನ ಮಾಡಿದ್ರು ಅದನ್ನೆಲ್ಲ ತರಿಸಿ ಬಸವನಗುಡಿ ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಆ ಶಾಸಕರ ಒಂದು ಬೆಂಬಲದೊಂದಿಗೆ ಅಲ್ಲೂ ಸಹ ರೈತ ಬ್ರ್ಯಾಂಡ್ಗಳನ್ನು ಜನಪ್ರಿಯಗೊಳಿಸಬೇಕು, ಮಾರಾಟ ಮಾಡಬೇಕಂತ ಪ್ರಯತ್ನ ಮಾಡಿರೋಂಥದ್ದು. ಮತ್ತು ಅದರ ಜೊತೆಗೆ ಆ ಬಸವನಗುಡಿ ಭಾಗದಲ್ಲಿದ್ದಂಥ ಎಷ್ಟೋ ಐಷಾರಾಮಿ ಜಿಮ್ಮಿಗೆ ನಾನು ಮತ್ತು ಸಂಬಂಧಪಟ್ಟಂಥ ಯಾವ ಬ್ರ್ಯಾಂಡ್ಗಳನ್ನು ಮಾಡಿರೋಂಥ ರೈತ ಸಂಘಟನೆಗಳು ಅವೆಲ್ಲ ಬಂದು ರೈತ ಬ್ರ್ಯಾಂಡ್ಗಳನ್ನು ಬಳಸಿ ಬೆವರು ಸುರಿಸುವರ ಅವ್ರೇನು ಬ್ರ್ಯಾಂಡ್ ಮಾಡಿದ ಅದನ್ನು ಬಳಸಿ ಅನ್ನೋದ್ರ ಬಗ್ಗೆ ಜಾಗೃತಿ ಮೂಡಿಸಿರೋಂಥ ಭಾಳಷ್ಟು ಇದನ್ನು ಈಗ ನೋಡ್ತಾ ಇದ್ದೆ. ಮತ್ತು ಇನ್ನೊಬ್ಬರು ಕರ್ನಾಟಕ ರಾಜ್ಯ ರೈತ ಸಂಘದಂಥ ಮತ್ತೊಬ್ಬರು ಚನ್ನಪಟ್ಟಣದಲ್ಲಿರೋಂಥ ಒಬ್ಬರು ರೈತರು, ಅವರು ಮತ್ತು ನಾವು ಕೈ ಜೋಡಿಸಿ ಭಾಳಷ್ಟು ರಾಜರಾಜೇಶ್ವರಿ ನಗರ ಭಾಗದಲ್ಲೂ ಸಹ ಭಾಳಷ್ಟು ನೇರ ಮಾರಾಟದ ಕೆಲಸಗಳನ್ನ ನಾವು ಮಾಡಿರೋಂಥದ್ದು. ನಾನು ಆಗಲೇ ಹೇಳ್ದಂಗೆ ನಾನು ಸುಮ್ಮನೆ ಮಾತಾಡೋಂಥ ವ್ಯಕ್ತಿಯಲ್ಲ, ಪ್ರಾಯೋಗಿಕವಾಗಿ ಮಾಡಿ ಅದಾಗಿರೋಂಥ ಅನುಭವದ ಮೇಲೆ ಮಾತಾಡೋಂಥ ಸಾಮಾನ್ಯವಾಗಿ ನಾನು ಯಾವುದನ್ನು ಸುಮ್ಮನೆ ಪುಸ್ತಕದಲ್ಲಿರೋಂಥದ್ದು ಮಾತಾಡೋದಿಲ್ಲ, ಬದಲಾಗಿ ಆಗಿರೋಂಥ ಅನುಭವದಲ್ಲಿ ಮಾತಾಡ್ತಾ ಇದ್ದೀನಿ. ಇದಕ್ಕೆಲ್ಲ ಒಂದು ವ್ಯವಸ್ಥಿತವಾಗಿ ಒಂದು ಸಾಂಸ್ಥಿಕ ರೂಪ ಕೊಡಬೇಕು ಅಂದ್ಬಿಟ್ಟು ಆನಂತರ ಕರ್ನಾಟಕ ರಾಜ್ಯ ರೈತ ಬ್ರ್ಯಾಂಡ್ಗಳ ನೇರ ಮಾರಾಟ ಅಭಿವೃದ್ಧಿ ವೇದಿಕೆ ಅನ್ನೋದನ್ನು ಇದನ್ನೇನು ನಾವು ನೋಂದಣಿ ಮಾಡಿಲ್ಲ. ಯಾಕಂದರೆ ನಮಗೆ ಇದನ್ನು ನೋಂದಣಿ ಮಾಡಿ ನಾನು ಯಾವುದು ಇಲಾಖೆಗಳ ಹತ್ರ ಹೋಗ್ಬಿಟ್ಟು ಇದಕ್ಕೆ ಅನುದಾನ ಕೊಡಿ ಅಂತ ನನಗೆ ಕೇಳಲಿಕ್ಕೆ ಆಸಕ್ತಿನೂ ಇಲ್ಲ. ಹಾಗಾಗಿ ಇದನ್ನು ನೋಂದಣಿ ಮಾಡದೆ ಒಂದು ಸಮಾನ ಮನಸ್ಕರ ಸೇರಿಕೊಂಡು ಇದಕ್ಕೆ ಹೇಗೆ ಕರ್ನಾಟಕ ರಾಜ್ಯ ರೈತ ಸಂಘ ನೋಂದಣಿ ಆಗದೆ ಇಷ್ಟು ಅದ್ಭುತವಾದಂಥ ಕೆಲಸ ಮಾಡ್ತಾ ಇದೆ, ಅದೇ ಥರ ಕರ್ನಾಟಕ ರಾಜ್ಯ ರೈತ ಬ್ರ್ಯಾಂಡ್ಗಳ ನೇರ ಮಾರಾಟ ಅಭಿವೃದ್ಧಿ ವೇದಿಕೆಯನ್ನು ಮತ್ತೊಂದು ಮಂಡ್ಯದ ಒಂದು ವಿಕಸನ ಸಂಸ್ಥೆ ಅಂತಿದೆ, ಭಾಳ ಅದ್ಭುತವಾದಂಥ ಸಂಸ್ಥೆ. ಸರ್ಕಾರೇತರ ಸಂಸ್ಥೆಗಳಲ್ಲಿ ತಳಮಟ್ಟದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿರೋಂಥ ಸರ್ಕಾರೇತರ ಸಂಸ್ಥೆಗಳಲ್ಲಿ ವಿಕಸನ ಸಂಸ್ಥೆ ಒಂದು. ಅವರು ಬಹುತೇಕ ಒಂದು 40-50 ರೈತ ಉತ್ಪಾದಕ ಕಂಪನಿಗಳ ರಚನೆ ಮಾಡಿದರು. ಅದರಲ್ಲಿ ಯಾವ್ಯಾವುದು ಗಟ್ಟಿ ಇರೋಂಥ ರೈತ ಉತ್ಪಾದಕ ಕಂಪನಿಗಳು, ಬ್ರ್ಯಾಂಡ್ ಮಾಡಿರೋಂಥ ಉತ್ಪಾದಕ ಕಂಪನಿಗಳನ್ನ, ಮತ್ತು ಅದರಲ್ಲೂ ವಿಶೇಷವಾಗಿ ಮಂಡ್ಯ ಬೆಲ್ಲ ರೈತ ಉತ್ಪಾದಕ ಕಂಪನಿ ಅದರ ಅಧ್ಯಕ್ಷರಾದಂಥ ಕಾರಸ್ವಾಡಿ ಮಹಾದೇವು ಭಾಳಷ್ಟು ಜನ ಸೇರಿಕೊಂಡು ಇದನ್ನು ರಚನೆ ಮಾಡಿ ರಾಜರಾಜೇಶ್ವರಿ ನಗರ ಭಾಗದಲ್ಲಿ ಇದನ್ನು ರೈತ ಬ್ರ್ಯಾಂಡ್ಗಳ ಸಂತೆ. ನಾನು ಯಾಕೆ ರೈತ ಬ್ರ್ಯಾಂಡ್ ಅನ್ನೋ ಒಂದು ಪದ ಬಳಕೆ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಮೊದಲೆಲ್ಲ ಸಂತೆ ಅಂತ ಹೇಳ್ತಿದ್ದೋ, ಅಂದರೆ ಸಂತೆ ಅಂತಲೇ ಅದನ್ನು ಬಿಡಿಯಾಗಿ ಮಾರಾಟ ಮಾಡ್ತಾ ಇದ್ರು. ಈಗ ನಿಮಗೂ ಗೊತ್ತಿರೋಗೆ ನಾನು ಚಿಕ್ಕವರಿದ್ದಾಗ ಈ ದಿನಸಿ ಅಂಗಡಿಗಳಿಗೆ ಹೋದಾಗ ಅಲ್ಲೆಲ್ಲ ಬ್ರ್ಯಾಂಡ್ ಅನ್ನಂಥ ಬಹುಶಃ ಬ್ರ್ಯಾಂಡ್ ಅನ್ನಂಥ ಪರಿಕಲ್ಪನೆ ಅಥವಾ ಕಲ್ಪನೆ ಅಥವಾ ಒಂದು ವ್ಯವಸ್ಥೆನೇ ಇರಲಿಲ್ಲ. ಈ ದೊಡ್ಡ ಇವುಗಳಲ್ಲಿ ಬಿಡಿಯಾಗಿ ಇಡೋರು, ಲೂಸಾಗಿ ಇಡೋರು, ನಮ್ಗೆ ಏನು ಬೇಕು ಅದನ್ನು ತೂಕ ಹಾಕ್ಬಿಟ್ಟು ಒಂದು ಇದು ಪಾಕೆಟಲ್ಲಿ ಕಟ್ಕೊಡೋಂಥವ್ರು. ಬ್ರ್ಯಾಂಡಿಂಗ್ ಅನ್ನೋಂಥದ್ದು ಆ ನಂತರ ಬಂದಿರೋಂಥ, ಅದು ವಿಶೇಷವಾಗಿ ಕೃಷಿ ಉತ್ಪನ್ನಗಳಲ್ಲಿ ಬ್ರ್ಯಾಂಡಿಂಗ್ ಅಂತ ಇರಲಿಲ್ಲ. ಹಾಗಾಗಿ ಕೃಷಿ ಸಂತೆಗಳು ಅಂತ ಮಾಡೋಂಥವ್ರು. ಆಮೇಲೆ ಏನಾಯ್ತು, ಈ ಬ್ರ್ಯಾಂಡಿಂಗ್ ಅನ್ನೋಂಥದ್ದು ಬೇರೆ ಆಹಾರೇತರ ಪದಾರ್ಥಗಳಿಗೆ ಸೀಮಿತ ಆಗಿದ್ದಂಥ ಬ್ರ್ಯಾಂಡ್ ಅನ್ನೋಂಥದ್ದು ಏನಾಯಿತು, ಆಹಾರ ಉತ್ಪನ್ನಗಳಿಗೂ ಬಂದು ಬೆವರು ಸುರಿಸೋರು ಸಿಗ್ತಿರೋದು 3 ಕಾಸು, ಬ್ರ್ಯಾಂಡ್ ಮಾಡ್ತಿರೋರು ಸಿಗ್ತಿರೋಂಥದ್ದು 100 ಕಾಸು, ಆ ರೀತಿ ಆಗೋಗ್ಬಿಡ್ತು. ಭಾಳ ಜನ ಹೇಳ್ತಾರೆ ಯಾವುದೋ ಒಂದು ಬ್ರ್ಯಾಂಡ್ ಹೆಸರು ಬಿಟ್ಟು ಅಡುಗೆ ಎಣ್ಣೆ ಅಷ್ಟೇ ಚೆನ್ನಾಗಿದೆಯಲ್ಲ ಅಂತ, ಆದರೆ ಅದನ್ನು ಬೆವರು ಸುರಿಸಿ ಬೆಳೆದಿರೋಂಥ ರೈತನ ಹೆಸರಲ್ಲಿ ಕಾಣೋದಿಲ್ಲ.
ಆ ಗೋಧಿ ಹಿಟ್ಟು ಎಷ್ಟು ಚೆನ್ನಾಗಿದೆ ಅಲ್ವಾ, ಆ ಉಪ್ಪಿನಕಾಯಿ ಎಷ್ಟು ಚೆನ್ನಾಗಿದೆಯಲ್ಲ ಅಂತ ಬ್ರ್ಯಾಂಡ್ಗಳ ಹೆಸರನ್ನ ಹೇಳಿ ಪ್ರಸ್ತಾಪ ಮಾಡ್ತಾರೆ ಗ್ರಾಹಕರು. ಆದರೆ ಅದನ್ನು ಮುಖ್ಯವಾಗಿ ಕಚ್ಚಾ ಸಾಮಗ್ರಿ ಅಥವಾ ಬೆಳೆಯನ್ನು ಬೆಳೆದಂಥ ರೈತನ ಹೆಸರು ಕಾಣಲ್ಲ, ಬೇವು ಸುರಿಸಿನ ಹೆಸರು ಕಾಣಲ್ಲ. ಆ ನಿಟ್ಟಿನಲ್ಲಿ ನಾವು ರಾಜರಾಜೇಶ್ವರಿ ಒಂದು ಪ್ರಯತ್ನ ಮಾಡೋಣ ಅಂತ ಪ್ರಯತ್ನ ಮಾಡಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಚುಕ್ಕಿ ನಂಜುಂಡಸ್ವಾಮಿಯವರು ಮತ್ತು ನಮ್ಮ ಹೊನ್ನೂರು ಪ್ರಕಾಶ್ ಅವ್ರ ಮೂಲಕನೂ ಸಂಪರ್ಕ ಮಾಡಿದೆ. ಯಾಕಂದರೆ ರಾಜರಾಜೇಶ್ವರಿ ನಗರದಲ್ಲಿ ಚುಕ್ಕಿ ನಂಜುಂಡಸ್ವಾಮಿಯವ್ರದ್ದು ಒಂದು ಮನೆ ಇತ್ತು, ಅದು ಖಾಲಿ ಇತ್ತು, ಅವ್ರು ಬಂದಾಗ ಬಹುಶಃ ಇರ್ತಾ ಇದ್ರೇನೋ. ಅಲ್ಲಿ ನಮ್ಮ ರೈತ ಬ್ರ್ಯಾಂಡ್ಗಳನ್ನ ಇಟ್ಕೊಳ್ಳೋಕ್ಕೆ ವ್ಯವಸ್ಥೆ ಅಥವಾ ರೈತರುಗಳಿಗೆ ಉಳ್ಕೊಳ್ಳಿಕ್ಕೆ ಮೇಳ ಇದ್ದಾಗ ಅಂತ ಕೇಳಿದ್ರು. ಬಹುಶಃ ಅವ್ರಿಗೇನೋ ಬೇರೆ ಬೇರೆ ಸಮಸ್ಯೆಗಳಿತ್ತು ಅನಿಸುತ್ತೆ, ಕಾರಣಾಂತರಗಳಿಗೆ ಅದು ನಾವು ಅದನ್ನು ಮಾಡಲಿಕ್ಕೆ ಆಗಿರಲಿಲ್ಲ. ಆದರೆ ಭಾಳ ಸಂತೋಷದ ವಿಷಯ ಏನು ಅಂತಂದರೆ, ಈಗ ರಾಜರಾಜೇಶ್ವರಿ ನಗರದಲ್ಲಿ ಕಳೆದ ಕೆಲವಾರು ತಿಂಗಳುಗಳಿಂದ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಸಾಮೂಹಿಕ ನಾಯಕತ್ವದಲ್ಲಿ ರೈತ ಸಂಘದ ರೈತ ಸಂತೆ ಅಂತ ನಮ್ಮ ರಾಜರಾಜೇಶ್ವರಿ ನಗರದಲ್ಲಿ ಸ್ಪರ್ಶ ಹಾಸ್ಪಿಟಲ್ ಹತ್ರ ನಿರಂತರವಾಗಿ ಪ್ರತಿ ಶನಿವಾರ ಅದನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಅದ್ಭುತವಾಗಿ ಮಾಡ್ತಾ ಇದ್ದಾರೆ, ಅದ್ಭುತ ಯಶಸ್ಸು. ಬಹುಶಃ ಈ ರೀತಿಯ ನೇರ ಮಾರಾಟ ಆಗಂಥದ್ದು ಪ್ರತಿ ವಾರ್ಡ್ಗಳಲ್ಲಾಗಬೇಕು. ಕೇವಲ ಬೆಂಗಳೂರಲ್ಲ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟಗಳಲ್ಲೂ ಆಗಬೇಕು. ಪ್ರತಿಯೊಬ್ಬ ರೈತ ಸಂಘಟನೆಗಳು ಅಥವಾ ಸರ್ಕಾರೇತರ ಸಂಸ್ಥೆಗಳು, ಇಲಾಖೆಗಳು ಎಲ್ಲರೂ ಈ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದ್ರೆ ಉತ್ಪಾದಕ ಮತ್ತು ಗ್ರಾಹಕನನ್ನು ನೇರ ಬೆಸೆಯಂಥ ಬಹುತೇಕ ಒಂದು ಪ್ರಕ್ರಿಯೆ ದೊಡ್ಡ ಮಟ್ಟದಲ್ಲಿ ಅಭಿಯಾನದ ರೂಪದಲ್ಲಿ, ಕ್ರಾಂತಿ ರೂಪದಲ್ಲಿ ಆಗಿದ್ದೆ. ಅದಲ್ಲಿ ಖಂಡಿತವಾಗಿ ಹೇಳ್ತೀನಿ, 100ಕ್ಕೆ 100ರಷ್ಟು ಅಲ್ಲ ಅಂದರೂ ಸಹ ಬಹುತೇಕ ದೊಡ್ಡ ಮಟ್ಟಿಗೆ ರೈತರ ಮಾರುಕಟ್ಟೆ ಸಮಸ್ಯೆಗೆ ಪರಿಹಾರ ಖಂಡಿತವಾಗಿ ಸಿಗುತ್ತೆ ಅಂತ ಹೇಳ್ತಾ, ನಾನು ಇನ್ನು ಕರ್ನಾಟಕ ರಾಜ್ಯ ರೈತ ಬ್ರ್ಯಾಂಡ್ಗಳ ನೇರ ಮಾರಾಟ ಅಭಿವೃದ್ಧಿ ವೇದಿಕೆಯ ಅದರಲ್ಲಿ ಕೆಲವು ಅಂದರೆ ಗ್ರಾಹಕರನ್ನ ಹುರಿದುಂಬಿಸೋ ನಿಟ್ಟಿನಲ್ಲಿ ಮತ್ತು ರೈತರನ್ನ ಹುರಿದುಂಬಿಸೋ ನಿಟ್ಟಿನಲ್ಲಿ ಕೆಲವು ಸಲಹೆಗಳನ್ನ ಬರ್ತೀನಿ. ಅದನ್ನು ಮುಂದಿನ ಸಂಚಿಕೆ ತಮ್ಮ ಜೊತೆ ಹಂಚ್ಕೊಳ್ತೀನಿ. ನಮಸ್ಕಾರ.